ಸರ್ ಏನಂತ ನೋಟಿಸ್ ಕೊಟ್ಟಿದ್ರು? ಏನಂತ ನೋಟಿಸ್ ಕೊಟ್ಟಿದ್ರು? ಏನು ಎನ್ಕ್ವೈರಿ ಆಯ್ತು ಸರ್? ಈಗ 2013ರಲ್ಲಿ ಜಮೀರ್ ಅಹಮದ್ ಸಾಹೇಬರು ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಂಡಿದ್ರು 3,50,00,000. ಅದು ವ್ಯವಹಾರಗಳು ನಡೀತಾ ಇರುತ್ತೆ. ನನಗೂ ಜಮೀರ್ ಸಾಹೇಬ್ರಿಗೆ ಏನು ಅಂಥದ್ದು ಬಿಸ್ನೆಸ್ ಏನಿಲ್ಲ. ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ. ಆವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ. ಸಾಲ ಕೊಟ್ಟೆ 2013ರಲ್ಲಿ ಕೊಟ್ಟೆ. ಅದು ಮಧ್ಯದಲ್ಲಿ ಏನಾಯಿತು, 2-3 ಸಲ ಕೇಳಿದೆ. ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು, ಅವ್ರು ಕೊಟ್ಟಿಲ್ಲ. ಆಮೇಲೆ ED ರೈಡ್ ಆಯಿತು. ಯಾರಿಗೆ? ಜಮೀರ್ ಅಹಮದ್ ಸಾಹೇಬ್ರಿಗೆ. ED ರೈಡ್ ಆದಮೇಲೆ ಆವಾಗ ಈ ಕನ್ಫರ್ಮೇಷನ್ ನಾನು ಕೊಟ್ಟೆ. ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅದು EDಯಿಂದ ನನಗೆ ಸಮನ್ ಬಂತು. ಮತ್ತು ಆ ಸಮನ್ ಬಂದಿದ್ದಕ್ಕೆ ನಾನು EDಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಸುಮಾರು ಅಲ್ಲಿ ಇಷ್ಟು ದಿವಸ ನಡೀತಾ ಇತ್ತು. ಅಲ್ಲಿ ಒಂದು ವರ್ಷ ಮುಂದೆವರೆಗೂ 3 ಇಯರ್ಸ್ ನಡೀತು. 3 ಇಯರ್ಸ್ ನಡೆದ ಮೇಲೆ ಅಲ್ಲಿಂದ ನಮ್ಮ ಸ್ಕಾಟ್ಸ್ ಗಾರ್ಮೆಂಟ್ಸ್ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರಿಗೂ ಮತ್ತು ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು, ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸ್ನ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಡೆಲ್ಲಿ ಇಡಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದು ಲೇವಾದೇವಿ ಇದೆ. ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು. ನಮ್ಮ ಸಮಾಜಕ್ಕೆ ಅವರಂದರೆ ಜಮೀರ್ ಅಹಮದ್ ಅಂದರೆ ಭಾಳ ಗೌರವದ ಮನುಷ್ಯ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೆಟ್ಟ ಹೆಸರು ಕೊಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದಿದ್ದೀನಿ, ಇದು ಪಬ್ಲಿಕ್ ಡಾಕ್ಯುಮೆಂಟು, ತಾವೆಲ್ಲ ಬಂದಿದ್ರೆ ಅದಕ್ಕೆ ಕೇಳ್ತೀನಿ. ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡಾಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಸ್. ಅದು ಇಲ್ಲಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲೋಕಾಯುಕ್ತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ, ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತು ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರದ್ದು ಇಬ್ಬರದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅಲ್ಲಿ ಒಂದು 3.25 ಕೋಟಿ ಜಮೀರ್ ಅಹಮದ್ ಅವ್ರದ್ದಿತ್ತು, 3 ಕೋಟಿ ಚಿಲ್ಲರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಇತ್ತು. ಒಟ್ಟು 6.25 ಕೋಟಿ. ಅದಕ್ಕೆ ಕರೆದಿದ್ರು. ಅಲ್ಲಿ